ಜೈ ಭೀಮ್. ಜೈ ಭೀಮ್. ಬಂಧುಗಳೇ, ನಮ್ಮ ಗುಂಡ್ಲುಪೇಟೆಯಲ್ಲಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಆನೆಯಲ್ಲಿ ಏನೋ ಫಂಕ್ಷನ್ ಮಾಡಿದ್ರಂತೆ. ಅದು ನಮಗೆ ಗೊತ್ತಿಲ್ಲ. ನಾವೇ ಚಿಕ್ಕವರು, ಒಂದು 30-40 ವರ್ಷ ಆಗಿದಂತೆ. ಈ ವರ್ಷ 26ನೇ ತಾರೀಕು ಒಂದು ಫಂಕ್ಷನ್ ಎಲ್ಲ ಹಬ್ಬ, ಮಿನಿ ದಸರಾ. ಆನೆಗಳನ್ನ ಒಂದೇ ಸಲ ಮೈಸೂರಲ್ಲಿ ನೋಡ್ತಿದ್ವು ಆನೆಗಳು. ಇಲ್ಲಿ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ 26ನೇ ತಾರೀಕು ಅಂಬೇಡ್ಕರ್ ಅವರದೊಂದು ಹುಟ್ಟಿದಬ್ಬ, ಒಂದು ಫಂಕ್ಷನ್ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ಊಟಿ ಸರ್ಕಲ್, ಬಸ್ ಸ್ಟ್ಯಾಂಡಿಂದ ಊಟಿ ಸರ್ಕಲ್ಗಳ ಆನೆ ಐತೆ. ಮಧ್ಯ ದಾರಿಯಲ್ಲಿ ಯಾರು ಆನೆಗಳು ಬರಲ್ಲ. ದಯವಿಟ್ಟು ಎಲ್ಲರೂ ಬಂದು ಸೇರಿ, ಇದು ಒಳ್ಳೆ ಎಲ್ಲರೂ ಸೇರಿ ಮಾಡೋದು ಒಂಥರ ಇದು ದಸರಾ, ಮಿನಿ ದಸರಾ. ದಸರಾ ವರ್ಷಕ್ಕೆ ಒಂದ್ಸಲಿ ನಾವು ನೋಡ್ತಾ ಇದ್ವಿ. ಈಗೇನು ನೋಡಿ, ಮೊನ್ನೆ ಒಂದು ಫಂಕ್ಷನ್ ಆಯಿತು, ಭಾರಿ ಖುಷಿ ಆಯಿತು. ಆ ಫಂಕ್ಷನ್ ಭಾರಿ ಜೋರಾಗಾಯಿತು. ಈಗ ನಮ್ಮ ಊರ್ಲಿ ಈ ಥರ ಮಾಡ್ತಿರೋದು ಎಲ್ಲರಿಗೂ ಒಂಥರ ಆನಂದ ಆಗ್ತಾ ಇದೆ. ಮೊದಲು ನಾವು ಚಿಕ್ಕ ವಯಸ್ಸಿಂದ ಇದೆಲ್ಲ ಮಾಡ್ತೀನಿಲ್ಲ. ಅವ್ರ ಮನೇಲಿ ಫೋಟೋ ಮಾಡಿಕೊಳ್ಳೋದು, ಅವ್ರ ಹಳ್ಳಿ ಮಾಡ್ಕೊಳ್ಳೋದು, ಪೂಜೆ ಆರಾಮಾಗಿರ್ತಿದ್ದು. ಈಗ ಎಲ್ಲರೂ ಸೇರಿ ಮಾಡ್ತಿರೋದು ಅನ್ನೋದು ಒಂಥರ ತುಂಬ ನಮಗೆ ಸಂತೋಷ. ಮೊನ್ನೆ ಒಂದು ಈಗ ಮಾಡಿದ್ರು 90ನೇ ತಾರೀಕು, ಭಾರಿ ಖುಷಿ ಆಯಿತು ಅದು ನೋಡಿ ನಮಗೆ. ಈಗ ಇವ್ರು 26ನೇ ತಾರೀಕು ಮಾಡ್ತಿದ್ದಾರೆ. ಎಲ್ಲರೂ ಸೇರಿ ಮಾಡಿದ್ರೆ ಇನ್ನೂ ಸಂತೋಷ. ದಯವಿಟ್ಟು ಎಲ್ಲರೂ ಬನ್ನಿ ಸೇರ್ಕೊಂಡು, ಇದು ಒಂದು ಎಲ್ಲರೂ ಯಶಸ್ಸನ್ನು ಏನೋ ನಮ್ಮ ಗುಂಡ್ಲುಪೇಟೆ ಒಂದು ಹೆಮ್ಮೆ. ಮೊದಲು ಎಲ್ಲೂ ನಾವು ಟಿವಿಲಿ ಚಾನಲ್ ಅಲ್ಲಿ ನೋಡ್ತಾ ಇದ್ವಿ, ಹಂಗೆ ಹಿಂಗೆ ಮಾಡ್ತಿದ್ವು. ನೋಡ ಅವ್ರಲ್ಲಿ ಹಂಗೆ ಮಾಡಿದ್ರು, ಇವ್ರಲ್ಲಿ ಹಿಂಗೆ ಮಾಡಿದ್ರು ಅಂತ. ನಮ್ಮೂರ್ಲಿ ಮಾಡ್ತಿದ್ದಾರೆ, ನಮ್ಗೆ ಇನ್ನೂ ಆನಂದ ಇಲ್ವಾ? ಎಷ್ಟು ಸಂತೋಷ. ಬೇರೆ ಊರವರು ಗುಂಡ್ಲುಪೇಟೆ ತಾಲೂಕಲ್ಲಿ ಮಾಡಿದಾರ ಅಂದ್ಬಿಟ್ಟು ಮಾತಾಡ್ಕೋಬೇಕು, ಅವರು ಮುಂದಕ್ಕೆ ಮಾಡಬೇಕು. ಆಮೇಲೆ ಅಂಬೇಡ್ಕರ್ ಅವರು ಬಗ್ಗೆ ಮಾತಾಡೋದು ದೊಡ್ಡವ್ರು ನಾವಿಲ್ಲ, ಅವ್ರು ಎಷ್ಟು ಮಾತಾಡಿದ್ರು ಕಮ್ಮಿ. ಈ ಹಬ್ಬಕ್ಕೆ, ಈ ಒಂದು ಮಿನಿ ದಸರಾಕ್ಕೆ ಎಲ್ಲ ಸಂಘಟನೆಯವರಾಗಲಿ ಎಲ್ಲರೂ ಬಂದು ಕೈ ಜೋಡಿಸ್ಕೊಂಡು, ಈ ಹಬ್ಬದ ಥರ ನಾವೆಲ್ಲ ವಾತಾವರಣ ಮಾಡೋಣ. ಎಲ್ಲ ಬಂದು ಕೈ ಜೋಡಿಸ್ಕೊಂಡು ಆಗೋದು. ನಾನು ನೀನು ಅಂತ ಬೇಡ, ಎಲ್ಲ ಕೈ ಜೋಡಿಸ್ಕೊಂಡು ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನೋಡಿ, ಈ ತಿಂಗಳು 26ನೇ ತಾರೀಕು ಬಾಬಾ ಸಾಹೇಬ್ ಅವರ 134ನೇ ಜನ್ಮದಿನೋತ್ಸವ, ಭೀಮೋತ್ಸವ ಅಂತ. ನೋಡಿ, ನಮ್ಮ ಗುಂಡ್ಲುಪೇಟೆ ಕಾಡು ಅಂಚಿನಲ್ಲಿರೋದು, ಗಡಿನಾಡು. ನಮ್ಮಿಂದ ಪ್ರಾರಂಭ ಆಗಿ ಬಳ್ಳಾರಿಯಿಂದ ಆಚೆ ಹೋಗ್ಬೇಕು. ಇದು ಯಾವ ಥರ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಎಲ್ಲ ಜಾತಿ, ಧರ್ಮ, ಭೇದ ಭಾವ, ರಾಜಕೀಯ ಯಾವುದೂ ಇಲ್ಲ ಇದರಲ್ಲಿ. ಎಲ್ಲರೂ ಒಗ್ಗೂಡಿ ಇದೊಂದು ಹಬ್ಬನ ಸಮೃದ್ಧ ನಮ್ಮ ಕರ್ನಾಟಕಕ್ಕೆ ಒಂದು ಏಳಿಗೆಯಾಗಿ ಮಾಡಬೇಕು ಅಂತ ನಮ್ಮ ಬಂಧುಗಳು, ಸ್ನೇಹಿತರುಗಳು ತೀರ್ಮಾನಿಸಿ ಇದರಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿ, ಒಂದು ಆನೆ ತಗೊಬಂದು ಅಂಬೇಡ್ಕರ್ ಫೋಟೋನ ಮಾಡಿಕೊಂಡು, ನಮ್ಮ ಏನು ದೇವರಾಜ್ ಅರಸು ಕ್ರೀಡಾಂಗಣ ಇದೆ ಅಲ್ಲಿಂದ ನಮ್ಮ ಊಟಿ ಗೇಟ್ ಸರ್ಕಲ್ದವರೆಗೆ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲರೂ ಇಷ್ಟಪಟ್ಟಿರೋದ್ರಿಂದ ನಮಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ, ನಿಜವಾಗ್ಲೂ ಜಾತಿ ಭೇದ ಒಂದು ಇಲ್ಲ. ಎರಡನೇದಾಗಿ ಬಸವಣ್ಣ ಅವ್ರದ್ದು ಮೊನ್ನೆ ಬಸವ ಜಯಂತಿ ಮಾಡೋದು, ದಾಖಲೆ ಮಾಡೋದು. ಇದು ನಮ್ಮ ಗುಂಡ್ಲುಪೇಟೆನಲ್ಲಿ ಇದಾಗಿರೋದು ಅದ್ದೂರಿ ಕಾರ್ಯಕ್ರಮ. ಬಸವಣ್ಣ ಅವ್ರ ತತ್ವಗಳನ್ನು ಅಳವಡಿಸ್ಕೊಂಡು, ಬಾಬಾ ಸಾಹೇಬ್ ಅವರು ಸಂವಿಧಾನ ಬರೆದವರು ಅವರಂತ ಬರ್ಕೊಟ್ರಂತ ಒಂದು ದಾರಿನಲ್ಲಿ ನಾವು ನಡೀತಾ ಇರೋದ್ರಿಂದ, ಹಳೆ ಕಾಲದಲ್ಲಿ ಏನೇನೆಲ್ಲ ಮಾಡಿರ್ತಾರೆ ಅದು ಗೊತ್ತಿರುತ್ತೆ. ಬಟ್ ನಮ್ಗೆ ಈ ವಯಸ್ಸಿಗೆ ಈ ತರ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಗೆಲ್ಲ ಅರಿವು ಬರ್ತದೆ, ಅರಿವು ಆಗ್ತದೆ. ಇನ್ನು ನಮ್ಮ ಮಕ್ಕಳು ಇದ್ದಾರೆ, ಅವ್ರಿಗೆಲ್ಲ ಪೀಳಿಗೆಗೆ ಇದೆಲ್ಲ ಗೊತ್ತಾಗಬೇಕು ಅಂತ ಇದೊಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮ್ಮ ಎಲ್ಲ ಭೀಮೋತ್ಸವದ ಸ್ನೇಹಿತರಿಗೆ ಮತ್ತು ಎಲ್ಲ ನನ್ನ ತಾಲೂಕಿನ ಎಲ್ಲ ಧರ್ಮ, ಜಾತಿ, ಯಾವುದು ರಾಜಕೀಯ ಇಲ್ಲ ಅಂತಲ್ಲ, ಎಲ್ಲರಿಗೂ ಹೊಂದಿಸ್ತಾ ಎಲ್ಲರೂ ಬಂದು ಅವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಗುಂಡ್ಲುಪೇಟೆದನ್ನ ಒಂದು ಇತಿಹಾಸದಲ್ಲಿ ಒಂದು ದಾಖಲೆ ಆಗ್ಬೇಕು, ಆ ಥರ ಮಾಡಿ ಅಂತ ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ.